ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಹಳಷ್ಟು ಸಲ ಈ ಕ್ವೆಶನ್ ನನಗೆ ಬರ್ತಾ ಇರುತ್ತೆ, ಮೇಡಮ್ ನಾವು ಈ ಅಬಾರ್ಷನ್ ಗುಳಿಗೆ ಅಥವಾ ಈ ಗರ್ಭಪಾತದ ಗುಳಿಗೆಯನ್ನು ತಗೊಂಡ್ರೆ ನಮಗೆ ಮುಂದೇನಾದರೂ ಪ್ರಾಬ್ಲಮ್ ಆಗತ್ತಾ ಅಂತ. ಸೊ ನನಗೆ ಇನ್ ಫ್ಯೂಚರ್ ಪ್ರೆಗ್ನೆಂಟ್ ಆಗಲಿಕ್ಕೆ, ಗರ್ಭ ಧರಿಸಲಿಕ್ಕೆ, ಮಕ್ಕಳು ಮಾಡ್ಕೊಳ್ಲಿಕ್ಕೆ ಏನಾದರೂ ಪ್ರಾಬ್ಲಮ್ ಆಗ್ಬೋದಾ ಅಂತ. ನೀವು ನೋಡಿರ್ಬೋದು, ಕೆಲವೊಬ್ಬರು ಈ ಗುಳಿಗೆಯನ್ನು ತಗೊಳ್ತಾರೆ ಆ್ಯಂಡ್ ಈಸಿಲಿ ಅವರಿಗೆ ಮಕ್ಕಳಾಗತ್ತೆ. ಕೆಲವೊಬ್ಬರಿಗೆ ಈ ಗುಳಿಗೆ ತಗೊಳ್ತಾರೆ ಬಟ್ ಅವರಿಗೆ ಮುಂದೆ ಮಕ್ಕಳಾಗಲಿಕ್ಕೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸೊ ಏನು ಈ ರಿಲೇಷನ್ಶಿಪ್? ಸೊ ನೋಡಿ, ಈ ಫ್ಯೂಚರ್ ಪ್ರೆಗ್ನೆನ್ಸಿ, ಭವಿಷ್ಯದಲ್ಲಿ ನೀವು ಗರ್ಭ ಧರಿಸುವುದು ಬಹಳಷ್ಟು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಆವಾಗ ನಿಮ್ಮ ವಯಸ್ಸೆಷ್ಟು, ನಿಮಗೆ ಆವಾಗ ಏನಾದರೂ ಹಾರ್ಮೋನಲ್ ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ, ನಿಮ್ಗೆ ಏನಾದರೂ ಇನ್ಫೆಕ್ಷನ್ ಇದೆಯಾ, ನೀವು ಮದುವೆ ಆದವರ ಹೆಲ್ತ್ ಹೇಗಿದೆ, ಅವರ ಸಿಮೆನ್ ಅನಾಲಿಸಿಸ್, ಅವರ ಶುಕ್ರಾಣುವಿನ ಕೌಂಟ್ ಹೇಗಿದೆ, ಈ ಥರ ಸುಮಾರಷ್ಟು ಫ್ಯಾಕ್ಟರ್ಸ್ ಮೇಲೆ ಈ ಫ್ಯೂಚರ್ ಪ್ರೆಗ್ನೆನ್ಸಿ ಡಿಪೆಂಡ್ ಆಗ್ತಾ ಇರುತ್ತೆ. ಜಸ್ಟ್ ಒಂದು ಗುಳಿಗೆ ಮಾತ್ರವಲ್ಲ, ಇವೆಲ್ಲ ಫ್ಯಾಕ್ಟರ್ಸ್ ಮೇಲೆ ನೀವು ಮಗು ನಿಮಗೆ ಆಗತ್ತೋ ಇಲ್ವೋ ಅಂತ ಡಿಪೆಂಡ್ ಆಗ್ತಾ ಇರುತ್ತೆ. ಆ್ಯಂಡ್ ಕಮಿಂಗ್ ಟು ದ ಟ್ಯಾಬ್ಲೆಟ್, ಸೊ ನಿಮ್ಗೆ ಗೊತ್ತಿರುವ ಹಾಗೇನೆ ನಾವು ಈ ಟ್ಯಾಬ್ಲೆಟ್ ಏನಿದೆ, ಈ ಅಬಾರ್ಷನ್ ಗುಳಿಗೆಗಳನ್ನು ಅರ್ಲಿ ಪ್ರೆಗ್ನೆನ್ಸಿ ಅಂದರೆ 9 ವಾರದ ಒಳಗಿರುವಂತಹ ಗರ್ಭವನ್ನು ತೆಗೆಯಲಿಕ್ಕೆ ನಿಮ್ಮ ಡಾಕ್ಟರ್ ಇದನ್ನು ಕೊಡ್ತಾ ಇರ್ತಾರೆ. ಈ ಗುಳಿಗೆಗಳಿಗೆ ತಮ್ಮದೇ ಆದಂತಹ ಸೈಡ್ ಇಫೆಕ್ಟ್ಸ್ ಇದ್ದಾವೆ. ಅಂದರೆ ಬ್ಲೀಡಿಂಗ್ ಆಗ್ಬೋದು, ಕೆಲವೊಬ್ಬರಲ್ಲಿ ಕಡಿಮೆ, ಕೆಲವೊಬ್ಬರಲ್ಲಿ ಬಹಳ ಜಾಸ್ತಿ, ಕೆಲವೊಬ್ಬರಿಗೆ ತಮ್ಮ ಜೀವವನ್ನೇ ಅಪಾಯಕ್ಕೆ ಹಾಕುವಷ್ಟು ಬ್ಲೀಡಿಂಗ್ ಸಹ ಆಗ್ಬೋದು. ಕೆಲವೊಬ್ಬರಲ್ಲಿ ಇನ್ಕಂಪ್ಲೀಟ್ ಅಬಾರ್ಷನ್ ಆಗ್ಬೋದು, ಕಂಪ್ಲೀಟ್ಲಿ ಅದು ಹೊರಗೆ ಹೋಗದೆ ಸ್ವಲ್ಪ ಅಲ್ಲೇ ಉಳ್ಕೊಂಡು ಬಿಡ್ಬೋದು, ಅದರಿಂದ ಇನ್ಫೆಕ್ಷನ್ ಆಗ್ಬೋದು. ಸೊ ಇದು ಶಾರ್ಟ್ ಟರ್ಮ್ ಸೈಡ್ ಇಫೆಕ್ಟ್ಸ್ ಇರುತ್ತೆ. ಹಾಗಾದರೆ ಲಾಂಗ್ ಟರ್ಮ್ ಮುಂದೆ ಇದರಿಂದ ಏನಾಗ್ಬೋದು ನೋಡಿ. ಯೂಶ್ವಲಿ ಈ ಟ್ಯಾಬ್ಲೆಟ್ ಏನಿರುತ್ತೆ ಸೇಫ್ ಇರುತ್ತೆ ಆ್ಯಂಡ್ ಯೂಶ್ವಲಿ ಅದು ಮುಂದೆ ಫ್ಯೂಚರಲ್ಲಿ ಏನು ಪ್ರಾಬ್ಲಮ್ಸನ್ನು ಮಾಡ್ತಾ ಇರಬಾರ್ದು. ಪ್ರೊವೈಡೆಡ್ ನಿಮಗೆ ಈ ಟೈಮ್ ಯಾವಾಗ ನೀವು ಈ ಗುಳಿಗೆಗಳನ್ನ ತೆಗೆದುಕೊಳ್ತೀರಾ ನಿಮಗೆ ಏನೂ ಕಾಂಪ್ಲಿಕೇಶನ್ ಆಗಲಿಲ್ಲ. ಫಾರ್ ಎಕ್ಸಾಂಪಲ್, ನೀವು ಗುಳಿಗೆಗಳನ್ನು ತೆಗೆದುಕೊಂಡ್ರಿ ಆ್ಯಂಡ್ ನಿಮಗೆ ಕಂಪ್ಲೀಟ್ಲಿ ಅದು ಹೊರಗಡೆ ಹೋಗಲೇ ಇಲ್ಲ ಆ್ಯಂಡ್ ನಿಮಗೆ ಸ್ವಲ್ಪ ಭಾಗ ಅಲ್ಲೇ ಉಳ್ಕೊಂಡಿದೆ, ಅಲ್ಲೇ ಉಳ್ಕೊಂಡು ಇನ್ಫೆಕ್ಷನ್ ಆಯಿತು, ಇನ್ಫೆಕ್ಷನಿಗೆ ನೀವು ಚಿಕಿತ್ಸೆಯನ್ನು ಪಡೆಯಲಿಲ್ಲ. ಆವಾಗ ಏನಾಗುತ್ತೆ, ನಿಮ್ಮ ಗರ್ಭಕೋಶದ ಒಳಗಡೆ ಏನಾಗ್ಬೋದು, ಸ್ಕಾರಿಂಗ್ ಆಗ್ಬೋದು, ನಿಮಗೆ ಶ್ರೋಣಿಯ ಉರಿಯೂತದ ರೋಗವಾಗ್ಬೋದು, ಅದರಿಂದ ನಿಮ್ಮ ಈ ಫೆಲೋಪಿಯನ್ ಟ್ಯೂಬ್ಸ್ ಬ್ಲಾಕ್ ಆಗ್ಬೋದು, ಅದರಿಂದ ನಿಮಗೆ ಮುಂದಿನ ಪ್ರೆಗ್ನೆನ್ಸಿಗೆ ಪ್ರಾಬ್ಲಮ್ ಆಗ್ತಾ ಇರ್ಬೋದು. ಸಪೋಸ್ ನೀವು ಗುಳಿಗೆಯನ್ನು ತೆಗೆದುಕೊಂಡ್ರಿ, ನಿಮಗೆ ಸಿಕ್ಕಾಪಟ್ಟೆ ಬ್ಲೀಡಿಂಗ್ ಆಯಿತು, ನೀವು ಯಾವುದೇ ನಿಮಗೆ ಡಾಕ್ಟರಿನ ಹೆಲ್ಪನ್ನು ಪಡೆಯಲಿಕ್ಕೆ ಆಗಲಿಲ್ಲ ಆ್ಯಂಡ್ ಅದರಿಂದ ನಿಮ್ಗೇನಾದರೂ ಪ್ರಾಬ್ಲಮ್ ಆಗೋಯಿತು, ನಿಮ್ಮ ಗರ್ಭಕೋಶಕ್ಕೆ ಏನಾದರೂ ಡ್ಯಾಮೇಜ್ ಆಯಿತು ಅಂದಾಗ ನಿಮಗೆ ಮುಂದಿನ ಪ್ರೆಗ್ನೆನ್ಸಿಯಲ್ಲಿ ಪ್ರಾಬ್ಲಮ್ ಆಗ್ತಾ ಇರಬಹುದು. ಸೊ ನಿಮ್ಮ ಫ್ಯೂಚರಲ್ಲಿ ಪ್ರೆಗ್ನೆನ್ಸಿ ಆಗೋದು ಬಹಳಷ್ಟು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ, ಜಸ್ಟ್ ಒಂದು ಮೆಡಿಸಿನ್ ಮೇಲೆ ಇರೋದಿಲ್ಲ. ಆ್ಯಂಡ್ ಮೆಡಿಸಿನ್ ಏನು, ಸಪೋಸ್ ನೀವು ತೆಗೆದುಕೊಂಡಾಗ ನಿಮಗೆ ಏನೂ ಪ್ರಾಬ್ಲಮ್ ಆಗದೇ ಇದ್ದಾಗ, ಏನು ಕಾಂಪ್ಲಿಕೇಶನ್ಸ್ ಆಗದೇ ಇದ್ದಾಗ ಮುಂದಿನ ಪ್ರೆಗ್ನೆನ್ಸಿಯಲ್ಲಿ ಇದು ಪ್ರಾಬ್ಲಮ್ ಮಾಡೋದು ಬಹಳ ಕಡಿಮೆ ಚಾನ್ಸಸ್ ಇರುತ್ತೆ. ಬಟ್ ಸಪೋಸ್ ನಿಮಗೆ ಇದನ್ನು ತೆಗೆದುಕೊಂಡಾಗ ಯಾವುದೇ ಒಂದು ಕಾಂಪ್ಲಿಕೇಶನ್ ಆಯಿತು ಆ್ಯಂಡ್ ನೀವು ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಅಥವಾ ಚಿಕಿತ್ಸೆಯನ್ನು ಪಡೆಯಲಿಲ್ಲ ಅಂದಾಗ ಅದರಿಂದ ನಿಮಗೆ ಮುಂದಿನ ಪ್ರೆಗ್ನೆನ್ಸಿಯಲ್ಲಿ ಕನ್ಸೀವ್ ಆಗಲಿಕ್ಕೆ, ಗರ್ಭ ಧರಿಸಲಿಕ್ಕೂ ಸಹ ಪ್ರಾಬ್ಲಮ್ ಆಗುವಂತಹ ಚಾನ್ಸಸ್ ಇರ್ತವೆ. ಸೊ ಆದ್ದರಿಂದ ಈ ಗುಳಿಗೆಗಳನ್ನು ನೀವು ನಿಮ್ಮ ಡಾಕ್ಟರಿನ ಅಡ್ವೈಸಿನ ಮೇಲೆ ತೆಗೆದುಕೊಳ್ಬೇಕು. ಯಾಕಂದರೆ ಬಹಳಷ್ಟು ಜನರು ಇದನ್ನೇ ಮಾಡ್ತಾ ಇರೋದಿಲ್ಲ, ತೆಗೆದುಕೊಳ್ತಾರೆ, ಬ್ಲೀಡಿಂಗ್ ಆಗತ್ತೆ, ಕೆಲವೊಬ್ಬರಿಗೆ ಇನ್ಫೆಕ್ಷನ್ ಆಗತ್ತೆ, ಗೊತ್ತೂ ಆಗಿರೋದಿಲ್ಲ, ಆ್ಯಂಟಿಬಯೋಟಿಕ್ ಕೋರ್ಸ್ ಆಗಿರೋದಿಲ್ಲ, ಇದರಿಂದ ಎಲ್ಲ ಸುಮಾರಷ್ಟು ಕಾಂಪ್ಲಿಕೇಶನ್ಸ್ ಆಗ್ತಾ ಇರ್ತವೆ. ಸೊ ಸಪೋಸ್ ನೀವು ಈ ಗುಳಿಗೆಗಳನ್ನ ತೆಗೆದುಕೊಂಡಿದ್ದೀರಿ, ನಿಮಗೆ ಕಂಪ್ಲೀಟ್ಲಿ ಅದು ಹೋಗಲಿಲ್ಲ, ನಿಮ್ಮ ಅಬಾರ್ಷನ್ ಆಗಲಿಲ್ಲ ಅಂದಾಗ ನಿಮಗೆ ಬಹಳಷ್ಟು ಬ್ಲೀಡಿಂಗ್ ಮತ್ತೆ ಆಗ್ತಾ ಇದೆ, ಅಥವಾ ನಿಮಗೆ ಈ ಯೋನಿಯಿಂದ ಡಿಸ್ಚಾರ್ಜ್ ಆಗ್ತಾ ಇದೆ, ಜ್ವರ ಬರ್ತಾ ಇದೆ, ಬೆನ್ನು ನೋವು ಎಕ್ಸೆಟ್ರಾ ಜಾಸ್ತಿ ಆಗ್ತಾ ಇದೆ, ಡಿಸ್ಚಾರ್ಜಿನ ಸ್ಮೆಲ್ ಬಹಳ ಕೆಟ್ಟದಾಗಿದೆ, ಇವೆಲ್ಲ ಕೆಲವೊಂದು ಇಂಡಿಕೇಶನ್ ನಿಮಗೆ ಇನ್ಫೆಕ್ಷನ್ ಆಗ್ತಾ ಇದೆ ಅಂತ. ಇಂಥ ಕಂಡೀಷನ್ಸಲ್ಲೆಲ್ಲ ನೀವು ನಿಮ್ಮ ಡಾಕ್ಟರ್ ಹತ್ರ ಹೋಗ್ಕೊಂಡು ಅದಕ್ಕೆ ಕಂಪ್ಲೀಟ್ ಚಿಕಿತ್ಸೆಯನ್ನು, ಆ್ಯಂಟಿಬಯೋಟಿಕ್ಸ್ ಇರ್ಬೋದು ಅಥವಾ ಬೇರೆ ಮೆಥಡ್ಸನ್ನು ಯೂಸ್ ಮಾಡಿಕೊಂಡು ಅದನ್ನು ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಸೊ ದ್ಯಾಟ್ ಮುಂದಿನ ಪ್ರೆಗ್ನೆನ್ಸಿಯಲ್ಲಾಗಲಿ ಅಥವಾ ಫ್ಯೂಚರಲ್ಲಿ ನಿಮಗೆ ಇದರಿಂದ ಏನು ಪ್ರಾಬ್ಲಮ್ ಆಗದೇ ಇರೋ ಥರ ನೀವು ನೋಡ್ಕೊಳ್ಬೇಕು.
ಈ ಗುಳಿಗೆಗಳನ್ನು ರಿಸ್ಪಾನ್ಸಿಬಲ್ ಆಗಿ ಯೂಸ್ ಮಾಡಿ, ನಿಮ್ಮ ಡಾಕ್ಟರಿನ ಅಡ್ವೈಸಿನ ಮೇಲೆ ಯೂಸ್ ಮಾಡಿ. ಸಪೋಸ್ ನೀವು ಪ್ರೆಗ್ನೆನ್ಸಿ ನಿಮಗೆ ಬೇಡ ಅಂತ ಇದ್ದಾಗ ಯಾವುದೇ ಒಂದು ಕಾಂಟ್ರಾಸೆಪ್ಟಿವ್ ಮೆಥಡನ್ನು ಯೂಸ್ ಮಾಡಿ. ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್. ಯಾವುದೇ ಒಂದು ಪ್ರೆಗ್ನೆನ್ಸಿ ಅಥವಾ ಗರ್ಭಧಾರಣೆ ಏನಿರುತ್ತೆ ಅದು ಪ್ಲ್ಯಾಂಡ್ ಆಗಿರಬೇಕು. ಈ ಥರ ಅನ್ವಾಂಟೆಡ್ ಆಗಲಿ ಅನ್ಪ್ಲ್ಯಾಂಡ್ ಪ್ರೆಗ್ನೆನ್ಸಿಯನ್ನು ನೀವು ಮಾಡ್ಕೊಳ್ಳಿಕ್ಕೆ ಹೋಗದೇ ಇದ್ದರೆ ಬೆಟರ್. ಯಾಕಂದರೆ ಇದು ಮುಂದೆ ಬರುವಂತಹ ಭಾಳಷ್ಟು ಕಾಂಪ್ಲಿಕೇಶನ್ಸನ್ನು ತಡೀತಾ ಇರುತ್ತೆ. ಆ್ಯಂಡ್ ಇನ್ ಕೇಸ್ ಈ ಥರದ್ದು ಏನಾದರೂ ಆಗೋಯ್ತು ಅಂದರೆ ಒಂದು ಡಾಕ್ಟರನ್ನು ಕನ್ಸಲ್ಟ್ ಮಾಡಿ ಕಂಪ್ಲೀಟ್ಲಿ ಅವರು ಹೇಳಿದ ಹಾಗೆ ಪ್ರೊಸೀಜರಿಂದ ಹಿಡಿದು ಅದಾದ ಮೇಲೂ ಸಹ ಏನು ಮಾಡಬೇಕು, ಈ ಮೆಡಿಸಿನ್ಸ್ ತೆಗೆದುಕೊಂಡ ನಂತರ ನೀವು ಏನು ಪ್ರಿಕಾಷನ್ಸ್ ತಗೊಳ್ಬೇಕು, ಇವುಗಳನ್ನೆಲ್ಲ ನಿಮ್ಮ ಡಾಕ್ಟರಿನ ಜೊತೆ ಡಿಸ್ಕಸ್ ಮಾಡಿ. ಸೊ ಬಿ ರೆಸ್ಪಾನ್ಸಿಬಲ್, ಬಿ ಸೇಫ್, and please take care. Thank you so much for watching the video. Please like, share and subscribe the channel. Thank you.